ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧರ್ಮಸ್ಥಳ ಕೇಸ್ನಲ್ಲಿ ನಟ ಪ್ರಕಾಶ್ ರಾಜ್ ಹೆಸರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಪ್ರಕಾಶ್ ರಾಜ್ ಫೋಟೋ ಹರಿದು ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಹೆಸರು ಕೆಡಿಸಿದ ಪ್ರಕಾಶ್ ರಾಜ್ ಅಂತ ಕಿಡಿಕಾರಿದ್ದಾರೆ. ಚಿನ್ನಯ್ಯ ಹೈಕೋರ್ಟ್ಗೆ ಹಾಕಿರುವ ಅರ್ಜಿಯಲ್ಲಿ ಪ್ರಕಾಶ್ ರಾಜ್ ಹೆಸರಿದೆ. ಸುದ್ದಿಗೋಷ್ಠಿ ನಡೆಸಿ ಇದನ್ನ ಪ್ರಕಾಶ್ ರಾಜ್ ಒಪ್ಪಿಕೊಂಡಿದ್ದಾರೆ. ಮೊಹಾಂತಿಯವರಿಗೂ ಭೇಟಿ ನೀಡಿ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಕೂಡಲೇ ಎಸ್ಐಟಿ ಟೀಮ್ ಪ್ರಕಾಶ್ ರಾಜ್ರನ್ನ ಬಂಧಿಸಬೇಕು. ಪ್ರಕಾಶ್ ರಾಜ್ ಒಬ್ಬ ನಾಸ್ತಿಕ, ಹಿಂದೂ ವಿರೋಧಿ, ಕಮ್ಯುನಿಸ್ಟ್ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರಮೋದ್ ಮುತಾಲಿಕ್. ಧರ್ಮಸ್ಥಳದ ವಿರುದ್ಧ ನಿಮ್ಮ ಷಡ್ಯಂತ್ರ ಬಯಲಾಗಿದೆ ಅಂತ ಕಿಡಿಕಾರಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಚಿನ್ನಯ್ಯ ಒಂದು ವಿಚಾರಣೆ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರನ್ನ ಬಾಯ್ಬಿಟ್ಟಿದ್ದ. ನನಗೆ ಪ್ರಕಾಶ್ ರಾಜ್ ಅವರು ನಾನು ಪ್ರಕಾಶ್ ರಾಜ್ ಅವರು ಕರೆ ಮಾಡಿದ್ದೆ, ಅವ್ರು ನನ್ನ ಜೊತೆಗೆ ಮಾತಾಡಿದ್ರು. ನೀ ಹೇಳಿದ್ರೆ ಇದೆಲ್ಲ ಸತ್ಯ ಅಂತ ಗೊತ್ತಾದ್ರೆ ನಾನು ನಿನ್ನನ್ನು ಬಂದು ಅಪ್ಕೊಳ್ತೀನಿ, ತಬ್ಬಿಕೊಳ್ತೇನೆ ಅನ್ನೋ ನಿಟ್ಟಿನಲ್ಲಿ ಪ್ರಕಾಶ್ ರಾಜ್ ಅವರು ಹೇಳಿದ್ರು ಅಂತ ಹೇಳಿ, ಅದಕ್ಕೆ ಸ್ವತಃ ಪ್ರಕಾಶ್ ರಾಜ್ ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೌದು ಮಾತಾಡಿದ್ದು ನಿಜ, ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟರು. ಅದಾದ ನಂತರ ಇವತ್ತು ಶ್ರೀರಾಮ ಸೇನೆ ಮುಖ್ಯಸ್ಥರು ಸಂಸ್ಥಾಪಕರಾಗಿರುವಂಥ ಪ್ರಮೋದ್ ಮುತಾಲಿಕ್ ಅವರು ಪ್ರೆಸ್ ಮೀಟ್ ಮಾಡಿ ಪ್ರಕಾಶ್ ರಾಜ್ ಅವರ ಫೋಟೋವನ್ನು ಹರಿದು ಪ್ರತಿಭಟನೆ ಮಾಡಿಬಿಡ್ತೀವಿ. ಪ್ರಕಾಶ್ ರಾಜ್ ಅವರು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಬುರ್ಡೆ ಚಿನ್ನಯ್ಯ ಅವನು ಒಂದು ಹೈಕೋರ್ಟಿಗೆ ಒಂದು ಅರ್ಜಿ ಹಾಕಿದ್ದಾನೆ. ಅದರಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖವನ್ನು ಮಾಡಿದ್ದಾನೆ. ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಸಿಕ್ಕಾಕೊಂಡಿದ್ದಾರೆ. ಹೌದು, ನಾನು ಮಾಡಿದ್ದೇನೆ, ನಾನು ಹೇಳಿದ್ದೀನಿ, ಮತ್ತು ಧರ್ಮಸ್ಥಳದ ಸಂಬಂಧಪಟ್ಟಾಗೂ ಕೂಡ ಮತ್ತು ಆ ಮೊಹಂತಿ ಅಂತನ್ನುವಂಥದ್ದು ಯಾರು ಇನ್ಚಾರ್ಜ್ IO ಇದ್ದರು ಅವರಿಗೆ ನಾನು ಭೇಟಿಯಾಗಿದ್ದೀನಿ, ಅವ್ರಿಗೂ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತನ್ನುವಂಥದ್ದು ಪ್ರಕಾಶ್ ರಾಜ್ ಅವರು ಒಪ್ಕೊಂಡಿದ್ದಾರೆ. ನಾನು ಹೇಳೋದು SIT ಇವತ್ತು ಸಂಪೂರ್ಣವಾಗಿ ಅವರನ್ನು ಬಂಧನ ಮಾಡಿ, ಅರೆಸ್ಟ್ ಮಾಡಿ, ಎನ್ಕ್ವೈರಿ ಮಾಡಬೇಕು. ಇದರ ಹಿಂದೆ ಇರುವಂಥ ನಿಮ್ಮ ಮಾನಸಿಕತೆ ಏನು? ನೀವು ನಾಸ್ತಿಕವಾದಿ, ನೀವು ಕಮ್ಯುನಿಸ್ಟ್ರು, ನೀವು ಧರ್ಮದ್ರೋಹಿಗಳು, ಹಿಂದೂ ದ್ರೋಹಿಗಳಿದ್ದಾರೆ ಅಂತ ಅನ್ನೋದು ಜಗಜ್ಜಾಹಿರಿದೆ. ಸೊ ಇಂಥ ಇದರಲ್ಲಿ ನೀವು ಧರ್ಮಸ್ಥಳ ವರ್ಷಗಟ್ಟಲೆ ಅದನ್ನು ಹುಡುಗಾಡಿಸ್ಬಿಟ್ರಲ್ಲ, ಆ ನಂಬಿಕೆ ವಿಶ್ವಾಸವನ್ನು ಹಾಳು ಮಾಡಿಬಿಟ್ರಲ್ಲ. ಸೊ ಅದ್ರ ಹಿಂದೆ ಇರುವಂಥ ನಿಮ್ಮ ಈ ಕುತಂತ್ರ, ನಿಮ್ಮ ಷಡ್ಯಂತ್ರ ಇವತ್ತು ಹೊರಬಿದ್ದಿದೆ. ನೀವು ಸ್ಪಷ್ಟೀಕರಣ ಕೊಟ್ಟಂಥ ಸಮಯದಲ್ಲಿ ನೀವು ಬಹಳ ಒಪ್ಕೊಂಡಿದ್ದೀರಿ ಅದನ್ನು. ನಾನು ಹೇಳೋದು SIT ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಬೇಕು, ಇಮ್ಮಿಡಿಯೇಟ್ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಪ್ರಕಾಶ್ ರಾಜ್ ಅವರು, ನೀವು ನಟ ಇದ್ದೀರಿ, ಖಳನಟ ಇದ್ದೀರಿ, ನಿಮಗೆ ಸೆಲ್ಯೂಟ್ ಹೊಡಿತೀವಿ ನಾವು. ಅಂದರೆ ಎಲ್ಲ ಬಹುಭಾಷಿಕ ನಟ, ಖಳನಟ ಇದ್ದೀರಿ ನೀವು. ಆದರೆ ಆ ಖಳನಟ ವಾಸ್ತವಿಕ ಜೀವನದಲ್ಲಿ ಅದನ್ನು ಅನುಸರಣೆ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಬಗ್ಗೆ ಬಹಳ ದೊಡ್ಡ ನಟನ ಬಗ್ಗೆ ಒಂದು ಗೌರವ ಇದೆ, ಆದರೆ ವಾಸ್ತವಿಕ ಜೀವನದಲ್ಲಿ ರಾಮನ ಬಗ್ಗೆ ಮಾತನಾಡೋದು, ರಾಮಾಯಣ ಬಗ್ಗೆ ಮಾತಾಡೋದು, ಹಿಂದೂಗಳ ಬಗ್ಗೆ ಮಾತಾಡೋದು, ಇದೆಲ್ಲವೂ ಕೂಡ ನಾವು ಇದನ್ನು ಒಪ್ಪೋದಿಲ್ಲ ಅಂತನ್ನುವಂಥದ್ದು. ಧರ್ಮಸ್ಥಳ ಬರೀ ಅಲ್ಲಿ ದೇವಸ್ಥಾನ ಅಂತ ಅಷ್ಟೇ ಅಲ್ಲ, ಅಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಅನಾಥಾಶ್ರಮಗಳಿರ್ಬೋದು, ನೈಸರ್ಗಿಕ ಚಿಕಿತ್ಸೆ ಇರ್ಬೋದು, ಹೀಗೆ ಅನೇಕ ಸಾಮಾಜಿಕ ಚಟುವಟಿಕೆಯ ಕೇಂದ್ರ ಆದಂಥ ಆ ಸ್ಥಳವನ್ನು ಸರ್ಕಾರವೂ ಕೂಡ ಮಾಡಲಾರದಷ್ಟು ಕೆಲಸವನ್ನು ಇವತ್ತು ಆ ಧರ್ಮಸ್ಥಳದ ಮೂಲಕ ಆಗ್ತಾ ಇರುವಂಥದ್ದು. ನೀವು